ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಬಿಎಂಟಿಸಿ ಬಸ್, ಕಾರ್, ಆಟೋ ಸೇರಿ 6 ವಾಹನಗಳ ಮಧ್ಯೆ ಡಿಕ್ಕಿ ಸಂಭವಿಸಿದ್ದು 6 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಇದರಲ್ಲಿ 2 ಸ್ಥಿತಿ ಚಿಂತಾಜನಕವಾಗಿ ಸ್ಥಳೀಯ ಆಸ್ಪತ್ರೆಗೆ ಅವರನ್ನೆಲ್ಲ ದಾಖಲಿಸಲಾಗಿದೆ. ಆಯ್ತಣ್ಣ, ಹೋಗಿ ಎತ್ಕೋಗಿ ಮನೆಗೆ ಕಾರ್ ನಿಂದಾದ್ರೆ. ನಿನ್ನ ಬೀಟಲ್ಲಿ ಹಿಂಗೆ ಆಯ್ತಲ್ಲ, ನನ್ನ ಬೀಟಲ್ಲಿ ಮರಿ ಹೊಡಿಬೇಕೊಂದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಈ ಅಪಘಾತಕ್ಕೆ ಕಾರಣ ಏನು? ಗಾಯಗೊಂಡವರ ಸ್ಥಿತಿ ಈಗ ಹೇಗಿದೆ? ಬಿಎಂಟಿಸಿ ಚಾಲಕನ ನಿಯಂತ್ರಣ ತಪ್ಪಿ ಮತ್ತೆ ಅಥವಾ ಬ್ರೇಕ್ ಫೇಲ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅಲ್ಲಿಂದ ಏನು ಒಂದೇ ಸಲ ಮೊದಲಿಗೆ ಆಟೋಗೆ ಗುತ್ತಾನೆ, ಅದಾದ ಬಳಿಕ ಒಂದು ಕಾರ್ಗೆ ಏನು ಸ್ಕಾರ್ಪಿಯೋಗೆ ಈ ರೀತಿಯಾಗಿ ಒಂದು ಸರಣಿಯಾಗಿ ಒಂದು ಅಪಘಾತ ನಡೆದಿರುವಂತದ್ದು ಕೆಎಸ್ ಲೇಔಟ್ ಅಲ್ಲಿ. ಸದ್ಯಕ್ಕೆ ಅಲ್ಲಿದ್ದಂತಹ ಪಬ್ಲಿಕ್ ಏನಿದ್ದಾರೆ, ಪಬ್ಲಿಕ್ ಕೂಡ ಸಣ್ಣ ಪುಟ್ಟ ತರಚು ಗಾಯಗಳಾಗಿದೆ. ಮತ್ತೆ ಟೋಟಲ್ ಆಗಿ ಒಂದು 6 ರಿಂದ 7 ಜನಕ್ಕೆ ಒಂದು ಇಂಜುರಿ ಆಗಿರುವಂತದ್ದು. ಅದರಲ್ಲಿ 2 ಒಂದು ಮೇಜರ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಏನು ಸ್ಟೇಷನ್ಗೆ ಸಂಚಾರಿ ಪೊಲೀಸರು ಕೂಡ ಇವಾಗ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಭೇಟಿ ನೀಡಿ ಈಗ ಅಲ್ಲಿ ಏನಾಗಿದೆ ಪರಿಸ್ಥಿತಿ ಅನ್ನುವಂತಹ ಒಂದು ವಿಶ್ಲೇಷಣೆ ಮಾಡ್ತಾ ಇರುವಂತ. ಈಗ ಸದ್ಯಕ್ಕೆ ಏನು ಅಪಘಾತಗೊಂಡಂತಹ ಬಸ್ನ ಚಾಲಕ ಕೂಡ ಈಗ ಸಂಚಾರಿ ಪೊಲೀಸರ ವಶದಲ್ಲಿದ್ದಾನೆ. ಮತ್ತೆ ಏನು ಇಂಜುರಿ ಏನಾಗಿದೆ ಅವ್ರನ್ನೆಲ್ಲರನ್ನು ಕೂಡ ಒಂದು ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಒಂದು ಚಿಕಿತ್ಸೆಯನ್ನ ಈಗ ಸದ್ಯಕ್ಕೆ ಕೊಡ್ಲಾಗ್ತಾ ಇರುವಂತದ್ದು. ಈಗ 2 ಸ್ಥಿತಿ ಏನು ಗಂಭೀರ ಇದೆ, ಅವರಿಗೆ ಇವಾಗ ಒಂದು ಶಸ್ತ್ರಚಿಕಿತ್ಸೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಏನು ಆಟೋ ಚಾಲಕ ಆಗಿರ್ಲಿ, ಅವನು ಕೂಡ ಗಂಭೀರ ಸ್ಥಿತಿಯಲ್ಲಿ ಇದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಸಂಗೀತ, ಥ್ಯಾಂಕ್ ಯು ಅಭಿಷೇಕ್. ಹೌದು.